ಆ ಬಡವ ಯಾರು ಪರಿಶಿಷ್ಟ ಜಾತಿ ಪಂಗಡದ ಅವನು ಕಷ್ಟ ಅರ್ಜಿ ಹಾಕ್ತಾನೆ, ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ನಾಳೆ ವಿಧಾನಸೌಧ ರಾಜೀನಾಮೆ ಕೊಡ್ತೀನಿ ನಾನು. ನಾಳೆ ವಿಧಾನಸೌಧ ರಾಜೀನಾಮೆ ಕೊಡ್ತೀನಿ ನಾನು. ಒಂದು ನಿಮಿಷ ಅಧ್ಯಕ್ಷ, ದಯಮಾಡಿ ಇದು ನನ್ನ ಇಡೀ ನನ್ನ ಸಮುದಾಯದ ಚರ್ಚೆ ಇದೆ. ನನಗೆ ಗಂಭೀರವಾದಂತ ಚರ್ಚೆ ಇದೆ. ನನಗೆ ಗಂಭೀರವಾದಂತ ಚರ್ಚೆ ಇದೆ. ನನಗೆ ಗಂಭೀರವಾದಂತ ಚರ್ಚೆ ಇದೆ. ನೋವಿನ ಪ್ರಶ್ನೆ ಗಂಭೀರವಾದಂತ ಚರ್ಚೆ ಇದೆ. ನೋವಿನ ಪ್ರಶ್ನೆ ಯಾವ ಬೇಸ್ ಮೇಲೆ ಸಮುದಾಯದವರು ಯಾರ ಹೋಗ್ತಾರೆ ರಾಜ್ಯದಲ್ಲಿ ಪ್ರಶ್ನೆ ಕೇಳಿ ಅವರು ಅಲ್ಲ ಕೇಳಿ, ತಾಳ್ಮೆಯಿಂದ ಕೇಳಿ. ಅಧಿಕಾರಿಗಳೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರಲ್ಲ. ಅಧಿಕಾರಿಗಳೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರಲ್ಲ. ಯಾರು ಪರಿಶಿಷ್ಟ ಜಾತಿ ಪಂಗಡದ ಅವನು ಕಷ್ಟ ಅರ್ಜಿ ಹಾಕ್ತಾನೆ, ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಆದರೆ 1 ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಇವರ ಅಧ್ಯಕ್ಷರೇ 217 ಪ್ರಸ್ತಾವನೆಗಳನ್ನ ವಾಪಸ್ ಕಳಿಸಿದ್ದಾರೆ. ಅರ್ಜಿಗಳಲ್ಲ, ಪ್ರಸ್ತಾವನೆಗಳು. ನನ್ನ ಪ್ರಶ್ನೆ, ಇಷ್ಟೆಲ್ಲ KAS IAS ಮಾಡತಕ್ಕ ಅಧಿಕಾರಿಗಳು ಆ ಪ್ರಸ್ತಾವನೆ ತಮಗೆ ಸಲ್ಲಿಸಿದಾಗ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಅವರಿಗಿಂತ ವಿಶೇಷವಾದ ಕೋರ್ಸ್ ಏನಾದರೂ ಓದಿದಾರಾ? ಇರ್ತಕ್ಕಂಥ ಗೌರವಾನ್ವಿತ ಸೀನಿಯರ್ ಪ್ರಿನ್ಸಿಪಲ್ ರೆವಿನ್ಯೂ ಸೆಕ್ರೆಟರಿಗಳು ಈ ಏನು ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತಾರೆ ಡೆಪ್ಟಿ ಕಮಿಷನರ್ RC ಅವರು, ಅವರಿಗಿಂತ ಹೆಚ್ಚಿನ ಏನಾದರೂ ಕೂಡ ಓದಿದಾರಾ? ಅಧ್ಯಕ್ಷರೇ, ನನ್ನ ಅನುಭವ ಹೇಳ್ತೀನಿ. ನಾನು ಕೂಡ 35 ವರ್ಷಗಳ ರೆವಿನ್ಯೂವನ್ನು ಬಲ್ಲೆ. ಅಧ್ಯಕ್ಷರೇ, ಇವ್ರ ಪ್ರಶ್ನೆ ಇರುತ್ತೆ ಅಂದ್ರೆ, ಒಬ್ಬ ಅರ್ಜಿದಾರ, ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವ, ಅವನಿಗೆ ಜಮೀನಿಗೆ ಒಳ್ಳೆ ಬೆಲೆ ಬರ್ತಾ ಇದೆ, 1 ಎಕರೆ 2 ಎಕರೆ ಮಾರ್ಕೊಂಡು ಬೇರೆ ಕಡೆ 20 ಎಕರೆ ತಗೋಬಹುದು ಆಸೆಯಿಂದ ಅರ್ಜಿ ಹಾಕ್ತಾರೆ. ಅಧ್ಯಕ್ಷರೇ, ಅವನ ಅರ್ಜಿ ಹಾಕಿ ತಹಸೀಲ್ದಾರ್ ಇಂದ ಇಲ್ಲಿ ಮುಟ್ಟೋದ್ಬೇಕಾದ್ರೆ 6 ತಿಂಗಳು ಬೇಕು. ಅಧ್ಯಕ್ಷರೇ, ಅವನ 6 ತಿಂಗಳು ಕಷ್ಟಪಟ್ಟು ಬಂದ್ರೆ ಇಲ್ಲಿ 1 ಸೆಕೆಂಡ್ ಕೊಯ್ರಿ ಹಾಕಿ ರಿಟರ್ನ್ ಟು ಪೆವಿಲಿಯನ್, ಬ್ಯಾಕ್ ಟು ಪೆವಿಲಿಯನ್. ಅಧ್ಯಕ್ಷರೇ, ನಮ್ಮೊಂದು ಗಾದೆ ಇದೆ ಅಧ್ಯಕ್ಷರೇ, ಕುಂಬಾರನಿಗೆ 1 ವರ್ಷ, ದೊಣ್ಣೆಗೆ 1 ಸೆಕೆಂಡ್. ಇವರು ಒಂದು ವೇಳೆ ಅವನ ಅರ್ಹ ಅಲ್ಲ ಅಂದ್ರೆ ಅರ್ಜಿಯನ್ನು ತಗೊಳ್ಳೇಬೇಡಿ. ಕೆಳಮಟ್ಟದಲ್ಲಿಯೇ ನಿಮ್ಮದೇನು ಇವತ್ತು ನೀವು ಕಾನೂನನ್ನ ಮಾಡ್ಕೊಂಡಿದ್ದೀರಿ, ಆ ಕಾನೂನು ಪ್ರಕಾರ ಕೆಳಮಟ್ಟದಲ್ಲಿ ಅರ್ಜಿಯನ್ನು ವಜಾ ಮಾಡಿ. ಯಾಕೆ ನಾನು ಕೇಳ್ತೀನಿ ಅಧ್ಯಕ್ಷರೇ, ಈ ರಾಜ್ಯದ IAS ಅಧಿಕಾರಿಗಳು ಸಮರ್ಥರಲ್ವಾ? IAS ಅಧಿಕಾರಿಗಳಿಗೆ ವಿಷಯ ಗೊತ್ತಿಲ್ವಾ? ಇವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ವಿಷಯತಕ್ಕಂಥ ವಿಷಯವನ್ನ ಗೌರವಾನ್ವಿತ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಗೊತ್ತಿದೆಯಾ? ಅಧ್ಯಕ್ಷರೇ, ನಾನು ಹೇಳ್ತೀನಿ, ಇದರಿಂದ IAS ಆಫೀಸರ್ ಸಸ್ಪೆಂಡ್ ಮಾಡಬೇಕು ಅಂತ ಇದರಿಂದ ಇವತ್ತು ಏನಾಗಿದೆ ಅಧ್ಯಕ್ಷರೇ, ಆ ಬಡವ ಯಾರು ಪರಿಶಿಷ್ಟ ಜಾತಿ ಪಂಗಡದ ಅವನು ಕಷ್ಟ ಅರ್ಜಿ ಹಾಕ್ತಾನೆ, ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಅಧ್ಯಕ್ಷರೇ, ನೀವು ಇವತ್ತು ಕ್ವೈರಿಯನ್ನು ಹಾಕ್ತೀರಿ. ಅಧ್ಯಕ್ಷರೇ, ಎಂತ ಕ್ವೈರಿಗಳು ಅಧ್ಯಕ್ಷ ಅಂದ್ರೆ ನಾನು ಫೈಲ್ಗಳು ನೋಡಿದ್ದೀನಿ. ಅಧ್ಯಕ್ಷ, ಬಹುಶಃ ಅಂತ ಚಿಕ್ಕ ಚಿಕ್ಕ ಒಂದು ಮೈನರ್ ಡೈಲ್ಯೂಟ್ ಪ್ರಶ್ನೆಗಳನ್ನ ಯಾವ ಅಧಿಕಾರಿಗಳು ಕ್ವೈರಿ ಹಾಕಿದ್ದನ್ನ ನನ್ನ 35 ವರ್ಷದ ಅವಧಿಯಲ್ಲಿ ನೋಡಿಲ್ಲ. ಅಧ್ಯಕ್ಷರೇ, ಅಧ್ಯಕ್ಷ, ಎರಡನೇದು, ಇವತ್ತು ನನ್ನ ಸನ್ಮಾನ್ಯ ಯಾರು ಈ ಬೃಹಸ್ಪತಿಗಳು ಇವತ್ತು ರಾಜ್ಯವನ್ನ ಆಳ್ತಾ ಇದ್ದಾರೆ, ಅವ್ರು ಯಾವುದೇ ಫೈಲ್ ತಯಾರು ಮಾಡಿ ಅಧ್ಯಕ್ಷರೇ ಆ ಕ್ವೈರಿ ನಾನು ಹಾಕ್ತೀನಿ. ನಾನು ಆ ಕ್ವೈರಿ ಹಾಕಿಲ್ಲ ಅಂದ್ರೆ ನಾಳೆ ವಿಧಾನಸೌಧ ರಾಜೀನಾಮೆ ಕೊಡ್ತೀನಿ ನಾನು. ಅಧ್ಯಕ್ಷರೇ, ರೆವಿನ್ಯೂ ಸಮುದ್ರ ಇದ್ದಾಗೆ ರೆವಿನ್ಯೂ ಕೊಯ್ಲಿ ಸಹಾಯ. 1 ನಿಮಿಷ ಅಧ್ಯಕ್ಷ, ದಯಮಾಡಿ ಇದು ನನ್ನ ಇಡೀ ನನ್ನ ಸಮುದಾಯದ ಚರ್ಚೆ ಇದೆ. ನನಗೆ ಗಂಭೀರವಾದಂತ ಚರ್ಚೆ ಇದೆ. ನೋವಿನ ಪ್ರಶ್ನೆ ಯಾವ ಬೇಸ್ ಮೇಲೆ ಸಮುದಾಯದವರು ಯಾರ ಹೋಗ್ತಾರೆ ರಾಜ್ಯದಲ್ಲಿ? ಪ್ರಶ್ನೆ ಕೇಳಿ ಅವರು ಅಲ್ಲ, ಕೇಳಿ, ತಾಳ್ಮೆಯಿಂದ ಕೇಳಿ. ಯಾವ ಬೇಸ್ ಮೇಲೆ ಅರ್ಜಿ ತಿರಸ್ಕೃತ ಆಗಿದೆ ಅನ್ನುವಂಥದ್ದು ಕೂಡ ಕ್ಲಾರಿಫಿಕೇಶನ್ ಕೊಡಬೇಕು. ಅಧ್ಯಕ್ಷರೇ, ರೆವಿನ್ಯೂ ಅಲ್ಲಿ ನೋಡಿ ಅಧ್ಯಕ್ಷರೇ, ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು ಅಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಸಹಾಯ ಮಾಡಬಹುದು. ಒಬ್ಬ ಮನುಷ್ಯನನ್ನ
ಸರ್ವನಾಶ ಮಾಡಬೇಕು ಅಂದ್ರೆ 108 ದಾರಿಗಳಿದ್ದಾವೆ. ನನಗನ್ಸುತ್ತೆ ಅಧ್ಯಕ್ಷರೇ, ಬಹುಶಃ ಇಲ್ಲಿನ ಈ ಸರ್ಕಾರದ ಕಾರ್ಯದರ್ಶಿಗಳು ಕಾರ್ಯವೈಖರಿ ಹೇಗಿದೆ ಅಂದ್ರೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲವನ್ನೇ ಹೆಚ್ಚು ಮಾಡತಕ್ಕಂಥ ಪ್ರವೃತ್ತಿಯನ್ನು ವಹಿಸಿಕೊಂಡಿದ್ದಾರೆ. ಈ ಸರ್ಕಾರದ ಕಾರ್ಯದರ್ಶಿಗಳು ಕಾರ್ಯವೈಖರಿ ಹೇಗಿದೆ ಅಂದ್ರೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲವನ್ನೇ ಹೆಚ್ಚು ಮಾಡತಕ್ಕಂಥ ಪ್ರವೃತ್ತಿಯನ್ನು ವಹಿಸಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಐಎಎಸ್ ಅಧಿಕಾರಿಗಳು ಯಾರಿಗೂ ವಿದ್ಯೆ ಗೊತ್ತಿಲ್ವಾ? ಅವರನ್ನು ಐಎಎಸ್ ಪಾಸ್ ಮಾಡಿಲ್ವಾ? ಸಮರ್ಥರು ಬಹಳ ಜನ ಇದ್ದಾರೆ ಅಧ್ಯಕ್ಷರೇ. ದಯಮಾಡಿ ಇದನ್ನ ಸಚಿವರು ನಮ್ಮ ಗಮನ, ಅವರು ಸಚಿವರು ಬಹಳ ಪ್ರಬುದ್ಧರಿದ್ದಾರೆ, ವಿಚಾರವಾದಿಗಳಿದ್ದಾರೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಅವರ ಅಧಿಕಾರಿಗಳು ಅವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅವರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಿಂಗಾಗಿ ಏನಾಗ್ತಾ ಇದೆ ಅಧ್ಯಕ್ಷರೇ, ಉತ್ತರ ಕೊಡ್ಲಿ ಬರ್ತಿದೆ. ಹಿಂಗ ಹೇಳ ಅಧ್ಯಕ್ಷರೇ 208 ಪ್ರಕರಣ ಅಧ್ಯಕ್ಷರೇ, ಒಂದೆರಡಲ್ಲ. ಇವತ್ತು ಅವನು ಅರ್ಜಿ ಹಾಕ್ಬೇಕಾದ್ರೆ ಅವನ ಮನೆ ಮಠ ಹಾಳು ಮಾಡೋದು ಬರ್ತಾರೆ ಅಧ್ಯಕ್ಷರೇ. ಈ ಸರ್ಕಾರಗಳಲ್ಲಿ ಅಧಿಕಾರಿಗಳೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರಲ್ಲ, ಅಧಿಕಾರಿಗಳೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರಲ್ಲ, ಯಾರು ಕೂಡ ಬೃಹಸ್ಪತಿಗಳಲ್ಲ. ಇಲ್ಲಿ ದಯಮಾಡಿ ಇದಕ್ಕೆ ಸಚಿವರು ಇದು ಮೊದಲನೇ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಬೇಕು. ಈಗ ಉತ್ತರ